ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ನಾನು ದುನಿಯಾ ಪಿಕ್ಚರ್ ಹೀರೋಯಿನ್ ಪೂರ್ಣಿನೇ ಮದ್ವೆ ಆಗ್ಬೇಕು. ಅದಕ್ಕೆ ದುನಿಯಾ ಪಿಕ್ಚರ್ ಹೀರೋ ಹತ್ರ ಗೆಟಪ್ ಚೇಂಜ್ ಮಾಡ್ಕೊಂಡಿದೀನಿ. ಶ್ರೀರಂಗ ಎಂತ ಮಗನ್ ಕೊಟ್ಬಿಟ್ಟ ಅಂದ್ರೆ ನನ್ನ ಮಗನ್ ಕೊಟ್ಬಿಟ್ಟ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನಮ್ಮ ಪಾಪು ಆಲ್ರೆಡಿ ಬಂದವಳೆ. ಅವಳು ಆಟ ಆಡ್ತಿದ್ಲು. ನಾನಿವಾಗ ಎಲ್ಲಪ್ಪ ನನ್ನ ಊಟ ಆಕ್ಚುಲಿ 4:15 ಇವಾಗ ಟೈಮು. 5 ಗಂಟೆ 4:15 ಎದ್ದಿದ್ದು. ಇವಾಗ ನಾನು ಚಿತ್ರಾನ್ನ ಹಾಕೊಂಡಿದ್ದೀನಿ, ನಮ್ಮ ಅಕ್ಕ ಮಾಡಿರೋದು. ತಿನ್ಬೇಕು, ಹೊಟ್ಟೆ ಇಸ್ತೈತೆ. ನೀವು ಊಟ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಊಟ ಮಾಡ್ಕೊಳ್ಳಿ. ಆಚ ಕಡೆಯಿಂದ ಬ್ಯಾಕ್ ಗ್ರೌಂಡ್ ಸೌಂಡ್ ಬರ್ತಿದೆ, ಇಗ್ನೋರ್ ಮಾಡಿ. ಓಕೆನಾ? ಏನಪ್ಪ ಹೇಳ್ತೀಯಾ? ಏನು ಬೈಲಿ ಹತ್ರ ಸ್ಕೂಲ್ ಹೋಗಿದ್ದ? ಪೆನ್ಸಿಲ್ ಕೊಡಿಸ್ದ? ಯಾರಪ್ಪ? ಯಾರಿಗಪ್ಪ ಹೆಸರು? ಹುಡುಗಿರಾ? ಸರಿ, ಹುಡುಗರ್ಗೆ ಅನ್ಕೊಂಡೆ, ಸುಮ್ಮನೆ ತಮಾಷೆಗೆ. ಸರಿ ಆಯ್ತು, ಒಳ್ಳೆ ಗುಡ್ ಗರ್ಲ್. ಕೊಡಿಸ್ತಾರ? ಆಯ್ತಾ ಇದೇ ಥರ ಯಾರು ಕೇಳಿದ್ರೆ ಕೊಡ್ಸು. ಇವಾಗ ಸದ್ಯಕ್ಕೆ ನಮ್ಮ ಪಿ ಸಿ ಕಾಯ್ತಾ ಇದೆ. ಬನ್ನಿ ಆನ್ ಮಾಡ್ಬಿಟ್ಟು ಎಡಿಟ್ ಮಾಡೋಣ. ಕಮ್ ಆನ್, ಲೆಟ್ಸ್ ಎಡಿಟ್ ಬ್ರದರ್. ಬನ್ನಿ ಕಳಮ, ಆನೇ ಆಗಿಲ್ಲ, ಇಲ್ಲ ಆನ್ ಮಾಡಬೇಕಾಯ್ತು. ಜೈ ಬಂಡಿ ಮಕ್ಕಳಮ್ಮ. ಓ ಸೂಪರ್. I love my PC guys. प्यारी समझ गई. I love my PC. ಯಾಕಂದ್ರೆ ನನ್ನ ಸ್ವಂತ ದುಡ್ಡಿಂದ ನಾನು ತಗೊಂಡಿರೋದು, ಅದಕ್ಕೆ ಖುಷಿ ಆಗುತ್ತೆ. ನನ್ನ ಸ್ವಂತ ದುಡ್ಡಿಂದ ತಗೊಂಡಿರೋದು, ಗೊತ್ತಾ? ನಾನು ಏನೇ ತಗೊಂಡ್ರು ಇನ್ಮೇಲಿಂದ ನನ್ನ ಸ್ವಂತ ದುಡ್ಡಿಂದನೇ ತಗೊಳ್ಳೋದು. ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಕೊಡಿಸ್ತಾ ಇದ್ರು. ನಮ್ಮ ಅಪ್ಪಗೆ ಕೇಳಿದೆ, ನಾನು 5 ವರ್ಷದಿಂದ ಕೇಳಿದೆ, ನಾನು ಪಿ ಜಿ ಕೊಡಿಸು, ಅದು ಕೊಡಿಸು ಅಂತ. ನಾನು 5 ವರ್ಷದಿಂದನೇ ಕೊಡಿಸ್ಬಿಟ್ಟಿದ್ರೆ ನಾನು ಇಷ್ಟೊತ್ತು ದೊಡ್ಡ ಯೂಟ್ಯೂಬರ್ ಆಗ್ಬಿಡ್ತಿದ್ದೆ. ಕೊಡಿಸ್ಲಿಲ್ಲ, ಏನು ಮಾಡೋಣ ಹೇಳಿ ಅಲ್ವಾ? ಅವಾಗಲೂ ಕಷ್ಟ ಇತ್ತು. ನನ್ನ ಓದಿಸ್ತಿದ್ರು, ನಮ್ಮ ಅಕ್ಕನ ಓದಿಸ್ತಿದ್ರು, ನಮ್ಮ ಅಕ್ಕನ ಮದುವೆ ಮಾಡಿದ್ರು, ನಮ್ಮಿಬ್ಬರ ಅಕ್ಕನ ಮದುವೆ ಮಾಡಿದ್ರು. ಎಷ್ಟು ಹೆಮ್ಮೆ ಗೊತ್ತಾ? ನಮ್ಮಪ್ಪ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಗೊತ್ತಾ ನಮ್ಮನ್ನ. ನನಗೆ ಗೊತ್ತು ಗೈಸ್. ನನಗೆ ಇವಾಗ ಜಸ್ಟ್ ಜಿಮ್ಮಿಂದ ಬಂದೆ ಗೈಸ್. ನಮ್ಮಪ್ಪ ಮತ್ತೆ ನಮ್ಮ ಅಪ್ಪ ಶೈದ್ರಾಕ್ ಬೈತಿದ್ರು, 8 ಗಂಟೆಗೆ ಊಟ ಮಾಡ್ತಾಳೆ ಅಂತ. ಅದಕ್ಕೆ ಅವಳು ನೋಡಿ, ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಕ್ಬೇಡಿ. ಏನು ಬರ್ತಾ ಮಾತು ಏನಾರ ಆಡ್ಬಿಟ್ರೆ ಮಕ್ಕ ಹೋಗಿದ್ದಾಳೆ. ಅದಕ್ಕೆ ಚೈತ್ರ ನೋಡಿ ನಮ್ಮಪ್ಪ ಗುರಾಯಿಸ್ಕೊಂಡು ಬಿಡ್ತಾರೆ. ಓಕೆ, ನಾನು ಎಡಿಟಿಂಗ್ ಮಾಡಿದ್ದೀನಿ. ಎಡಿಟಿಂಗ್ ಕಂಪ್ಲೀಟ್ ಆಗಿ ಬರ್ತೀನಿ. ಇನ್ನೊಂದು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಆಯ್ತು, ಒಂದು 10% ಅಷ್ಟು ಎಡಿಟ್ ಮಾಡಬೇಕು. ಅದು ಎಡಿಟ್ ಮಾಡಿಬಿಟ್ಟು ಇವಾಗಲೇ ಅಪ್ಲೋಡ್ ಮಾಡಬೇಕು. ಇನ್ನೂ ಅಪ್ಲೋಡ್ ಮಾಡಿಲ್ಲ, 8 ಗಂಟೆ ಆಯಿತು ಗೊತ್ತಾ? ನಮ್ಮ ಅಕ್ಕ ಎಗ್ ರೈಸ್ ಮಾಡಿದ್ಲು, ಎಡಿಟಿಂಗು ಆಯಿತು, ಎಗ್ ರೈಸ್ ಮಾಡಿದ್ಲು. ಅಪ್ಲೋಡ್ ಮಾಡಬೇಕು, ಎಕ್ಸ್ಪೋರ್ಟ್ ಆಗ್ತಾಯಿದೆ. ಚೆನ್ನಾಗಿ ನೋಡೋಕೆ ಮಾತ್ರ ಸಕ್ಕತ್ತಾಗೈತೆ. ನೋಡಿ, ಸರಿ ನೋಡಿ ಎಷ್ಟು ಚೆನ್ನಾಗೈತೆ ಅಲ್ವಾ? ತಿನ್ಕೊಂಡು ಆ ಜಿಂಗಲ್ ಅಕ್ಕ ಎಗ್ ರೈಸ್ ಮಾಡಿದಾರೆ, ಬರ್ರೋ. ಎಕ್ಸ್ಪೋರ್ಟ್ ಆದ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ತಿನ್ಕೊಂಡ್ಬಿಡ್ತೀನಿ, ಹೊಟ್ಟೆ ಬೇರೆ ಎಸಿದೈತೆ. ನೀವು ತಿನ್ಕೊಳ್ಳಿ. ಇವಾಗ ಎಷ್ಟೊತ್ತ ಟೈಮು? 8:18. ನಿಮ್ದು ನೈಟ್ ಡಿನ್ನರ್ ಸಮಯ ಆಗೈತೆ. ನೀವು ಯಾರು ಊಟ ಮಾಡಿಲ್ವೋ ಊಟ ಮಾಡ್ಕೊಳ್ಳಿ. ನೋಡಿ, ನಾನು ನಿಮ್ಮ ಬಗ್ಗೆನೂ ಎಷ್ಟು ಕೇರ್ ಮಾಡ್ತೀನಂತ ಅಲ್ವಾ? ತಿನ್ಕೊಳ್ಳಿ ನೀವು. ನಾನು ಇವಾಗ ತಿನ್ಕೊಂಡು ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು, ವಿಡಿಯೋ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ನಾಳೆ ಬೆಳಗ್ಗೆ ಶೆಡ್ಯೂಲ್ ಮಾಡಿರ್ತೀನಿ. ನಾಳೆ ಇನ್ಮೇಲಿಂದ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ. ನೈಟ್ ಹೊತ್ತು ರೀಚ್ ಜಾಸ್ತಿ ಆಗ್ತಲ್ಲ, ವ್ಯೂಸ್ ಜಾಸ್ತಿ ಬರ್ತಲ್ಲ, ಅದಕ್ಕೆ ಇನ್ಮೇಲಿಂದ ಟುಮಾರೋ ಮಾರ್ನಿಂಗ್ 7 ಗಂಟೆ ಪಕ್ಕ, 7:15 ಫಿಕ್ಸು 7:15 ಎಲ್ಲರೂ ರೆಡಿ ಆಗ್ತಿರ್ತಾರೆ. 8 ಗಂಟೆಗೆ ನಾಳೆ ಬೆಳಗ್ಗೆನೂ 8 ಗಂಟೆಗೆ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ.
ಮುಗುಡು 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 ಡುಂಬಕ್ ಡುಂಬಕ್ ಅಂತ ಅಮ್ಮ ಬೈ ಕೊಡ್ತಾ ತುಂಬಾ ಅಂತ ಕೊಡ್ತಾನೆ ಇರೋದು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಂಪುಡು 2000 years later. ಆಗ ಮನೆಯೊಳಗೆ ಬಂದೆ ಗಾಯ್ಸ್. ಆಫೀಸಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿ. ಇವತ್ತು ಸಿಕ್ಕಾಬಟ್ಟೆ ಕೆಲಸ ಆಯಿತು. ಏನು ಹೇಳೋಣ, ಇವತ್ತು ಆಗಲಿಲ್ಲ, ಸತ್ಯೋಗ್ಲೂ ಆಗಿಲ್ಲ. ನಮ್ಮ ಅಪ್ಪನೂ ನಿದ್ದೆ ಮಾಡ್ತವ್ರೆ, ನಮ್ಮ ಅಕ್ಕನೂ ನಿದ್ದೆ ಮಾಡ್ತಾಳೆ. ಏನಾರು ತಿನ್ನೋಣ ಅಂದರೆ ಬಾಳೆನೈತೆ. ಸೂಪರ್ ಬಾಳೆನೈತೆ. ಆ್ಯಕ್ಚುಲಿ ಇವತ್ತು ಜಾಸ್ತಿ ಕ್ಲಿಪ್ಸ್ ಏನಾರ ತಗೊಂಡಿಲ್ಲ. ಆ್ಯಕ್ಚುಲಿ ವೀಡಿಯೋ ಮಾಡೇ ಇಲ್ಲ ಇವತ್ತು, ವೀಡಿಯೋನೇ ಮಾಡಿಲ್ಲ. ಏನು ಮಾಡೋದು ಇಲ್ಲಿಗೆ ಏನು ಮಾಡ್ತೀನಿ, ಬಾಳೆ ತಿನ್ಬಿಟ್ಟು ಏನು ಮಾಡ್ತೀನಿ. ಬಾಳೆ ತಿನ್ಬಿಟ್ಟು ಏನು ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ. ನಾಳೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ, ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.